ಯಾರದ್ದು ದುಡ್ಡು ಎಲ್ಲಮ್ಮನ ಜಾತ್ರೆ. ರೈತರಿಗೆ ಬರಬೇಕಾಗಿದ್ದ ಬೆಳೆ ಹಾನಿ ವಿಮೆಯನ್ನ ಅನಾಮಧೇಯ ವ್ಯಕ್ತಿಯೊಬ್ಬರು ತಮ್ಮ ಖಾತೆಗೆ ಜಮಾ ಮಾಡಿಕೊಂಡ ಘಟನೆ ವಿಜಯಪುರ ಜಿಲ್ಲೆಯ ಕಾರವಾರ ಗ್ರಾಮದಲ್ಲಿ ನಡೆದಿದೆ. ಶಿವರಾಜ್ ಅಮರಕೇಡ ಅನ್ನೋ ವ್ಯಕ್ತಿ ಹಲವಾರು ರೈತರ ಬೆಳೆ ಹಾನಿ ವಿಮೆಯನ್ನ ನಕಲಿ ಖಾತೆ ಸೃಷ್ಟಿಸಿ ತನ್ನ ಖಾತೆಗೆ ಜಮಾ ಮಾಡಿಕೊಂಡಿದ್ದು, ಕೂಡಲೇ ಅಧಿಕಾರಿಗಳು ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸಿ ರೈತರ ಖಾತೆಗೆ ಹಣ ಜಮಾ ಮಾಡುವಂತೆ ವಿಜಯಪುರ ಜಿಲ್ಲಾಧಿಕಾರಿ ಕಚೇರಿ ದೂರು ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದ್ರು. ಈ ವೇಳೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಹುಲ್ ಕುಬಕಡ್ಡಿ ಮಾತನಾಡಿ, ರೈತರಿಗೆ ಅನ್ಯಾಯ ಮಾಡುತ್ತಿರುವ ಅಧಿಕಾರಿಗಳು ಹಾಗೂ ಮಧ್ಯವರ್ತಿಗಳ ಮೇಲೆ ಕೂಡಲೇ ಕಾನೂನು ಕ್ರಮ ಜರುಗಿಸಬೇಕು. ಕಾಟಾಚಾರಕ್ಕೆ ಬೆಳೆಹಾನಿ ಸಮೀಕ್ಷೆ ನಡೆಸಿದ ವ್ಯಕ್ತಿಗಳನ್ನು ತಕ್ಷಣವೇ ಅಮಾನತು ಮಾಡಬೇಕು. 50-60 ಜನ ರೈತರಿಗೆ ಬರಬೇಕಾಗಿದ್ದ ಪರಿಹಾರ ಕೇವಲ ಒಬ್ಬರ ಖಾತೆಗೆ ಜಮಾ ಆಗಿದ್ದು ಹೇಗೆ? ಇದರಲ್ಲಿ ಅಧಿಕಾರಿಗಳು ಶಾಮೀಲಾಗಿರುವ ಅನುಮಾನ ಇದೆ. ಆದ್ದರಿಂದ ತಪ್ಪಿತಸ್ಥರ ಮೇಲೆ ಕ್ರಮ ಜರುಗಿಸಬೇಕು ಮತ್ತು ಸರ್ಕಾರದಿಂದ ಯೋಜನೆ ಜಾರಿಗೆ ಬಂದು ವಿಮಾ ಕಂಪನಿಯವರು ಸರಿಯಾಗಿ ಪರಿಶೀಲಿಸಿ ನಿಜವಾದ ಫಲಾನುಭವಿಗಳಿಗೆ ಪರಿಹಾರ ನೀಡಬೇಕು ಎಂದರು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಹಸಿರು ಸೇನೆಗೆ, ರೈತ ಹೋರಾಟಕ್ಕೆ, ರೈತ ಚಳವಳಿಗೆ, ರೈತ ತಾಯಂದಿರಿಗೆ, ರೈತ ಮಹಿಳೆಯರಿಗೆ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ? ಅದಕ್ಕಾಗಿ ಹೋರಾಟ. ಏನೇ ಬರಲಿ ಜೈ ಜವಾನ್, ಒಂದೇ ಒಂದೇ. ರೈತ ವಿರೋಧಿ ಜಿಲ್ಲಾ ಅಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿಯವರೆಗೆ ಹೋರಾಟ? ಯಾತಕ್ಕಾಗಿ ಹೋರಾಟ? ಯಾತಕ್ಕಾಗಿ ಹೋರಾಟ? ಎಲ್ಲಿಯವರೆಗೆ ಹೋರಾಟ? ಏನೇ ಬರಲಿ, ಏನೇ ಬರಲಿ, ಏನೇ ಬರಲಿ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ. ಇಲ್ರಿ ತಮ್ಮ ಬೇಕಾದವ್ರಿಗೆ ಮಾಡ್ಯಾರ, ಹಂಗಾಗ್ಯದ ವಿಚಾರ ಮಾಡಿ. ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಳ್ಳಲು ಬಂದಿದ್ದೇವೆ. ಏನಪ್ಪಾ ಅಂತಂದ್ರ ಫಸಲ್ ಬಿಮಾ ಯೋಜನೆ ಅಂತಕ್ಕಂಥದ್ದು ಸಾಕಷ್ಟು ದಿನಗಳಿಂದ ನಾವು ಹಣ ಬರ್ತಿಲ್ಲ ಅಂತೇಳಿ ನಾವು ಹೋರಾಟ ಮಾಡ್ಕೊತ ಬರ್ತಾ ಇದ್ವಿ. ಆದ್ರೆ ಇವತ್ತು ಏನಾಗಿ ದುರ್ದೈವಕ್ಕಂದ್ರ ಆ ಹಣ ಈಗ ಬರಾಕತೈತಿ. ಹೆಂಗ್ ಬರಾಕತೈತಿ ಅಂತ ಕೇಳಿದ್ರೆ, ಕೋರ್ವಾರ ಗ್ರಾಮದಲ್ಲಿ 60 ಜನರ ಖಾತೆಗೆ ಬರ್ತಕ್ಕಂತ ಒಬ್ಬರ ಕಟಾವನ್ನ 3 ಲಕ್ಷ 2 ಲಕ್ಷ 90,000 50,000 ಅಂತಕ್ಕಂಥ ಹಣವನ್ನ ಕೇವಲ ಒಬ್ಬ ವ್ಯಕ್ತಿ ತಂದೆ ಆಗಿರ್ತಕ್ಕಂಥ ಫ್ರಾಡ್ ಒಂದು ಅಕೌಂಟ್ ಅನ್ನು ಫೇಕ್ ಅಕೌಂಟ್ ಅನ್ನು ಮಾಡಿ ಒಂದು 25 ಲಕ್ಷಕ್ಕಿಂತ ಅಧಿಕ ಹಣವನ್ನ ತನ್ನ ಅಕೌಂಟಿಗೆ ಹಾಕೊಂಡು ಜಮಾ ಮಾಡ್ಕೊಂಡಿದ್ದಾನೆ. ಅದಕ್ಕೆ ಏನಾಗೈತಪ್ಪ ಅಂತಂದ್ರ ಅದಕ್ಕೆ ನಮ್ಮ ಜಿಲ್ಲಾ ಆಡಳಿತನೂ ಕೂಡ ಅದಕ್ಕೆ ಹೊಣೆಗಾರಿಕೆ ಐತಿ. ಅಧಿಕಾರಿಗಳ ಶಾಮೀಲ್ ಇರ್ಲಿಕ್ಕಂದ್ರ ದುಡ್ಡು ಹೋಗಂಗಿಲ್ಲ. ನಮ್ಮ ಮುಗ್ಧ ರೈತರು ಅವ್ರಿಗೆ ಏನು ಗೊತ್ತಿರಂಗಿಲ್ಲ, ಏನೋ ಒಂದು ಅನುಕೂಲ ಆಗ್ಲಿ ಅಂತೇಳಿ ವಿಮಾ ತುಂಬಿರ್ತಾರ. ಆದ್ರ ಅವ ಆಧಾರ್ ಕಾರ್ಡ್ ಏನ್ ಕೊಟ್ಟಿರ್ತಾರ ಅದನ್ನೆಲ್ಲ ಫ್ರಾಡ್ ಮಾಡ್ಕೊಂಡು ಒಬ್ಬ ವ್ಯಕ್ತಿ ಹಣವನ್ನು ತುಂಬಿಕೊಂಡಿದಾನ. ಅವ ಶೀಘ್ರದಲ್ಲಿ ಅವ ಬಂಧಿಸ್ಬೇಕು. ಆ ಹಣ ಮರಳಿ ನಮ್ಮ ಮೂಲ ರೈತರ ಖಾತೆಗೆ ಹೋಗ್ಬೇಕಂತಕ್ಕಂಥ ನಮ್ಮ ಒತ್ತಾಯ ಐತಿ. ಇದರಲ್ಲಿ ಯಾರ್ಯಾರ ಅಧಿಕಾರಿಗಳು ಶಾಮೀಲಾಗ್ಯಾರ ಅವರು ಕೂಡ ಸಸ್ಪೆಂಡ್ ಆಗ್ಬೇಕು. ಅಲ್ಲಿವರೆಗೆ ನಾವು ಹೋರಾಟ ಬಿಡುದಿಲ್ಲ ಅಂತಕ್ಕಂಥ ಮಾತನ್ನ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಮನವಿ ಕೊಡಲು ಬಂದಿದ್ದೀವಿ. ಆಧಾರ್ ಪ್ರೂಫ್ ಕೂಡ ಹಚ್ಚಿದ್ದೇವೆ. ಕೋರ್ವಾರ ಗ್ರಾಮ, ಕೋರ್ವಾರ ವ್ಯಕ್ತಿ ಹೆಸರಿದೆ ಗೌಡ್ರ. ಈ ನಮ್ಮ ಬಡ ರೈತರ ಹಣ ತಗೊಂಡವ ಭೂಪ್ ಯಾರಪ್ಪ ಅಂತಂದ್ರ ಶಿವರಾಜ್ ಅಗರ್ಕೇಡ್ ಅಂತಕ್ಕಂಥ ಅಂಬರ್ಕೇಡ್ ನಾವು ಈಗಾಗಲೇ ಅವ ಅಕೌಂಟ್ಗೆ ಜಮಾ ಮಾಡ್ಕೊಳ್ತಕ್ಕಂಥ ದಾಖಲಾತಿಗಳನ್ನು ಕೂಡ ನಾವು ಇಲ್ಲಿ ಹಚ್ಚಿದೀವಿ. ಈಗ ಅವರು ಬೆಂಗಳೂರದಾಗ ಇದಾರೆ. ಕೆಲವೊಂದು ಇನ್ನೊಂದು ಏನಂದ್ರ ಸತ್ತೋರ್ ಹೆಸರ ಮೇಲೆ ಸಹಿತ ಹಣ ತಗೊಂಡಿದ. ನಾವು ಸುಮಾರು 62 ಜನರ ಅಕೌಂಟ್ ಫೇಕ್ ಮಾಡಿ ಹಣ ತಗೊಂಡಿದಾನ. ಅವ್ರ ದಾಖಲಾತಿಗಳನ್ನು ಕೂಡ ಇಲ್ಲಿ ಹಚ್ಚಿದ್ವಿ. ಶೀಘ್ರದಲ್ಲಿ ಅವ್ನ ಅರೆಸ್ಟ್ ಮಾಡ್ಬೇಕು. ನಾವು ಅರೆಸ್ಟ್ ಮಾಡಿ ಆ ಹಣವನ್ನ ನಮ್ಮ ರೈತರಿಗೆ ಮುಟ್ಟಬೇಕು. ಮತ್ತ ಅಧಿಕಾರಿಗಳು ಯಾರ್ಯಾರು ಶಾಮೀಲಾಗ್ಯಾರ ಅವ್ರು ಸಸ್ಪೆಂಡ್ ಆಗ್ಲೇಬೇಕಂತೇಳಿ ನಮ್ಮ ಒತ್ತಾಯ. ನಾ ರಾಹುಲ್ ಕುಬಕಡ್ಡಿ,
ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯದ ಪ್ರಧಾನ ಕಾರ್ಯದರ್ಶಿ. ವಿಜಯಪುರ ಜಿಲ್ಲೆಯ ದೇವರಪುರಗಿ ತಾಲೂಕಿನ ಕೋರವಾರ ಗ್ರಾಮದಲ್ಲಿ ಸುಮಾರು ಒಂದು 1500 ಜನ ಈ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ಇನ್ಶೂರೆನ್ಸ್ ಅನ್ನು ತುಂಬಿ ಈ ವರ್ಷ ಏನಾದ್ರೂ ಪ್ರಕೃತಿ ವಿಕೋಪ ಆದ್ರೆ, ಅತಿವೃಷ್ಟಿ ಅನಾವೃಷ್ಟಿಗಳಾದ್ರೆ ನಮ್ಮ ರೈತರು ಮಾಡಿರುವಂತ ಸಾಲ ಅಂದ್ರೆ ಬಿತ್ತನೆ ಬೀಜ ಹಾಗೂ ಇನ್ನಿತರ ಕಾರ್ಯಗಳಿಗೆ ಮಾಡಿರುವಂತ ಸಾಲ ಆದ್ರೂ ಕೂಡ ಇದರಲ್ಲಿ ಹೊಂದಾಣಿಕೆ ಆಗ್ಲಿ ಅಂತ ಹೇಳಿ ಒಂದು ಭರವಸೆ ಇಟ್ಟುಕೊಂಡು ರಾಜ್ಯ ಸರ್ಕಾರಕ್ಕೆ ನಂಬಿ ಮತ್ತು ಕೇಂದ್ರ ಸರ್ಕಾರಕ್ಕೆ ನಂಬಿ ಈ ಫಸಲ್ ಬಿಮಾ ಯೋಜನೆಯನ್ನು ತುಂಬಿದ್ರು. ಆದ್ರ ಈ ವರ್ಷ ಈ ಕಳಪೆ ಬೀಜದಿಂದಾಗಿ ಒಟ್ಟಾರೆಯಾಗಿ ಯಾವ ರೈತರಿಗೂ ಕೂಡ ಇಲ್ಲಿವರೆಗೆ ಇನ್ಶೂರೆನ್ಸ್ ಜಮಾ ಆಗಿಲ್ಲ. ಆದ್ರ ಮೊನ್ನೆ ದಿನ ಏನ ಇಂಡಿವಿಜುವಲ್ ಕ್ರಾಪ್ ಲಾಸ್ ಅಂತಂದ್ರೆ ವೈಯಕ್ತಿಕ ನಷ್ಟ ಪರಿಹಾರ ಅಂತ ಹೇಳಿ ಸುಮಾರು 62 ಜನ ರೈತರಿಗೆ, ಕೇವಲ ಕೋರವಾರ ಗ್ರಾಮದಲ್ಲಿ 62 ಜನ ರೈತರಿಗೆ ಈ ಒಂದು ನಷ್ಟ ಪರಿಹಾರ ಆಗ್ಯದ ಅಂತ ಹೇಳಿ ಹೇಳಿದ್ರು ಅವ್ರು. ಆಮೇಲೆ ನಾವು ಅಲ್ಲಿರುವಂತ ಸುಮಾರು ಒಂದು 25-30 ಜನ ರೈತರು ಇನ್ಶೂರೆನ್ಸ್ ಕಂಪ್ನಿಗೆ ಹೋಗಿ ನಾವು ಎನ್ಕ್ವೈರಿ ಮಾಡ್ಲಿಕ್ಕಾಗಿ 62 ಜನಕ್ಕೆ ಅಷ್ಟೇ ಆಗ್ಯದ ಅಂತ ಹೇಳಿ ಒಂದು ಮಾಹಿತಿ ಕೊಡ್ತಾರ ಅವ್ರು. ಆ 62 ಜನ ಯಾರ್ಯಾರಪ್ಪ ಅಂತ ಹೇಳಿ ನಾವು ಪರಿಶೀಲನೆ ಮಾಡ್ಲಿಕ್ಕಾಗಿ ಅಲ್ಲಿರುವಂತ ಎಲ್ಲ ಹಿರಿಯರು ನಾವು ಎಲ್ಲರೂ ಕುಡ್ಕೊಂಡು ಒಂದಿಷ್ಟು ವಿಚಾರ ಮಾಡಿದೆವು. ಅಲ್ಲಿ ಶಿವರಾಜ್ ಅಮರ್ಖೇಡ್ ಅನ್ನುವಂತ ಒಬ್ಬ ವ್ಯಕ್ತಿ ಇದನ್ನ PRO ಅಂತಂದ್ರೆ ಹೊರಗುತ್ತಿಗೆ ಮೇಲೆ ಅವನಿಗೆ GPS ಫೋಟೋ ಹೊಡ್ಲಕ್ಕ ಕರ್ಸಿರ್ತಾರ. ಅವ ಏನ್ ಮಾಡ್ತಾನ, ಈ ರೈತರ ಹೊಲದ ಹೆಸರ ರೈತರ ಹೆಸರಲ್ಲಿ ಅದ, ಬಟ್ FID ನಂಬರ್ ಅಕೌಂಟ್ ನಂಬರ್ ತಂದು ಕೊಟ್ಕೊಂಡು ಸುಮಾರು 62 ಜನರ ರೈತರಲ್ಲಿ 25 ಲಕ್ಷ ರೂಪಾಯಿ ಹಗರಣವನ್ನ ಈಗಾಗಲೇ ನಮ್ಮ ಬೆಳಕಿಗೆ ಬಂದದ. ಅಂದ್ರೆ ಇಲ್ಲಿ ದಾಖಲಾತಿಗಳು ನಮ್ಮ ಹತ್ರ ಇದಾವ್. ಅಂತಂದ್ರ ಇದು ಮಾಡಕ್ ಸಾಧ್ಯನೇ ಇಲ್ಲ ಅಂತ ಹೇಳಿ ನಾವು ಈಗಾಗಲೇ ಅಧಿಕಾರಿಗಳು ವಾದ ಮಾಡಿದ್ರು. ಇಲ್ಲಿ ಆ ಯಾವ್ಯಾವ ಅಕೌಂಟಿಗೆ ಹಣ ಜಮಾ ಆಗ್ಯಾವ ಸದ್ಯಕ್ಕೆ ನಮ್ಮ ಹತ್ರ ದಾಖಲಾತಿಗಳಿದಾವ. ಅಂದ್ರ ಆ ರೈತ ಏನ್ ಮಾಡಿಬಿಟ್ಟಾನ ಅಮರ್ಖೇಡನವ, ಈಗಾಗಲೇ 3 ವರ್ಷದಿಂದ ಅವ್ರ ತಾತ ಅಂದ್ರೆ ಅವ್ರ ಅಜ್ಜ ತೀರ್ಕೊಂಡಿರ್ತಾರ, ಆ ಅಕೌಂಟಿಗೆ ಕೂಡ ಹಣ ಹಾಕಿ ತಕೊಂಡಂತದ್ದು ಉದಾಹರಣೆಗಳು ಕೂಡ ಇಲ್ಲಿದಾವ. ಅಂದ್ರೆ ಸತ್ತ ವ್ಯಕ್ತಿಯ ಅಕೌಂಟಿಗೆ ರೊಕ್ಕ ಯಾವ ರೀತಿ ತಕೊಳಕ್ ಬರ್ತದ ಅಂತಂದ್ರೆ ಇಲ್ಲೊಂದಿಷ್ಟು ಸಂಶಯಗಳು ಹುಟ್ಟಕ್ ಕಾರಣ ಆಗ್ತದ. ಇದು ಕೇವಲ ಕೋರವಾರ ಗ್ರಾಮದಲ್ಲಿ 62 ಜನಕ್ಕೆ ರೈತರಿಗೆ ಆದಂತ ಮೋಸ ಅಲ್ಲ, ಇಡೀ ವಿಜಯಪುರ ಜಿಲ್ಲೆಯ ಸಾಕಷ್ಟು ರೈತರಿಗೆ ಕೂಡ ಆಗ್ಯದ ಅಂತ ಹೇಳಿ ನಮ್ಗೆ ಸಂಶಯ ವ್ಯಕ್ತ ಆಗ್ಲಕತ್ತದ. ಆ ನಿಟ್ಟಿನೊಳಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಕೂಡಲೇ ಸಂಬಂಧಪಟ್ಟಂತ ಕೃಷಿ ಇಲಾಖೆ ಇರ್ಬೋದು, ಕಂದಾಯ ಇಲಾಖೆ ಇರ್ಬೋದು, ಪಂಚಾಯತ್ ರಾಜ್ ಇಲಾಖೆ ಇರ್ಬೋದು, ಅದೇ ರೀತಿಯಾಗಿ ಇನ್ಶೂರೆನ್ಸ್ ಅಧಿಕಾರಿಗಳನ್ನ ಎಲ್ಲರನ್ನು ಕರೆಸಿ ಇದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡ್ಬೇಕು. ಅಂತಂದ್ರೆ ಕೋರವಾರ ಗ್ರಾಮದಲ್ಲಿ ಇದು ಆಗ್ಯದಪ್ಪ ಅಂತಂದ್ರೆ ಎಲ್ಲಾ ಕಡೆ ಆಗುವ ಸಾಧ್ಯತೆಗಳಿದಾವ. ಈಗಾಗಲೇ ಆ ಒಬ್ಬ ವ್ಯಕ್ತಿಗೆ 2 ಎಕರೆ ಕೇವಲ ಹೊಲ ಐತೆ, 11,78,000 ರೂಪಾಯಿ ಒಂದೇ ದಿನ ವಿಡ್ರಾ ಮಾಡ್ಕೊತಾನ. ಅದು ಯಾವ ರೀತಿ ಇದು ಸಾಧ್ಯ ಐತಿ? ಮತ್ ಮಾಡಕ್ ಶಕ್ಯ ಇತ್ತಪ್ಪ ಅಂತಂದ್ರೆ ಹೇಳ್ಬಿಟ್ರಿ ನಮ್ ಎಲ್ಲಾ ರೈತರಿಗೂ ಈ ರೀತಿ ಮಾಡಿಸ್ಕೊಡ್ತೀವಿ, ನಾವು ರೊಕ್ಕ ಹಾಕಿ ಅದ್ರ ಅಲ್ಲಿ ನಮ್ಮ ರೈತರ ಉದ್ದಾರ ಆಗ್ತಾರ. ಇಲ್ಲಪ್ಪ ಅಂತಂದ್ರೆ ಈ ರೀತಿ ಯಾರು ಮೋಸ ಮಾಡ್ಯಾರ ಅವನ್ನ ಅರೆಸ್ಟ್ ಮಾಡ್ಬೇಕು, ಈ ಕೂಡಲೇ ದರ್ಗಾ ಜೈಲಿಗೆ ಕಳಿಸ್ಬೇಕು. ಅದೇ ರೀತಿಯಾಗಿ ಎಷ್ಟು ಮೋಸ ಮಾಡ್ಯಾರ ಆ ಎಲ್ಲ ಹಣವನ್ನ ಸರ್ಕಾರಕ್ಕೆ ಕಟ್ಸ್ಕೊಂಡು ನಮ್ಮ ರೈತರಿಗೂ ಕೂಡ ಪರಿಹಾರ ಕೊಡಿಸ್ಬೇಕು. ಅಂದ್ರೆ ಈಗ ಒಂದು ಉದಾಹರಣೆ ಹೇಳ್ಬೇಕಪ್ಪ ಅಂತಂದ್ರೆ ಸುಮಾರು 3,25,000 ರೂಪಾಯಿ ಹಣ ಆ ರೈತರಿಗೆ ಗೊತ್ತೇ ಇಲ್ಲ, ಅವ್ರು ಬೇರೆ ಕಡೆ ನೌಕರಿ ಮಾಡ್ಲಕತ್ತಾರ, ಬೇರೆ ಊರಾಗಿದಾರ, ಆದ್ರೂ ಕೂಡ ಇವ ಅವ್ರ ಹೆಸರೇ ಹಾಕೊಂಡು ರೊಕ್ಕ ತಗೊಂಡ್ಬಿಟ್ಟಾನ. ಅಂದ್ರೆ ಇಂತ ಆಧುನಿಕ ದಿನಮಾನದಲ್ಲಿ ಕೂಡ ಇಷ್ಟು ದೊಡ್ಡ ಮಟ್ಟದ ಮೋಸ ನಡೀತದಪ್ಪ ಅಂತಂದ್ರ ಇದರಲ್ಲಿ ಎಲ್ಲಾ ಅಧಿಕಾರಿಗಳು ಶಾಮೀಲಾಗ್ಯಾರ. ಈ ಕೂಡಲೇ ಇದನ್ನ ತನಿಖೆ ಆಗ್ಬೇಕು. ಇದರಲ್ಲಿ ಯಾರ್ಯಾರು ಶಾಮೀಲಾಗ್ಯಾರ ಎಲ್ಲರನ್ನೂ ಕೂಡ ಸಸ್ಪೆಂಡ್ ಮಾಡಿ ಒಂದು ಏನದ ಕಂಪ್ಲೇಂಟ್ ಮಾಡಿ ಅವ್ರನ್ನ ಜೈಲಿಗೆ ಕಳಿಸುವಂತ ಒಂದು ವ್ಯವಸ್ಥೆ ಆಗ್ಬೇಕು. ಇವತ್ತೇ ಇದನ್ನ ನಿರ್ಣಯ ತಗೋಬೇಕು. ಇಲ್ಲಪ್ಪ ಅಂತಂದ್ರೆ ಈ ಒಂದು ಉಗ್ರವಾದ ಹೋರಾಟ ಕೋರವಾರ ಗ್ರಾಮದಿಂದ ಪ್ರಾರಂಭಗೊಂಡು ವಿಜಯಪುರ ಜಿಲ್ಲೆ ಎಲ್ಲಾ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ದೊಡ್ಡ ಮಟ್ಟದ ಆಗ್ತದ. ಅದಕ್ಕೆ ಈ ಕೂಡಲೇ ಜಿಲ್ಲಾಧಿಕಾರಿಗಳು ನೇರ ಹೊಣೆಗಾರರನ್ನ ವಹಿಸ್ಕೊಂಡು ಆದಷ್ಟು ಬೇಗನೆ ಇದಕ್ಕೊಂದು ಪರಿಹಾರ ಕೊಡ್ಬೇಕಂತ ಹೇಳಿ ನಾವು ಆಗ್ರಹ ಮಾಡ್ತೇವೆ. ಸಂಗಮೇಶ್ ಸಗರ್, ಕರ್ನಾಟಕ ರಾಜ್ಯ ರೈತ ಸಂಘ ಅಸೋಸಿಯೇಷನ್, ವಿಜಯಪುರ ಜಿಲ್ಲಾಧ್ಯಕ್ಷ.